ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಜಾರಕಿಹೊಳಿ ಬಣ ಗೆದ್ದುಕೊಂಡಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ನ 9 ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿದೆ. 9 ಸ್ಥಾನಗಳ ಪೈಕಿ 7 ನಿರ್ದೇಶಕರು ಜಾರಕಿಹೊಳಿ ಬೆಂಬಲಿಗರು. ಸಹೋದರರ ಪರ ಬೆಂಬಲಿಗರು ಘೋಷಣೆಯನ್ನ ಕೂಗಿಕೊಂಡಿದ್ದಾರೆ. ಪರಸ್ಪರ ಬಣ್ಣ ಎರಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಕೂಡ ಮಾಡಿದ್ದಾರೆ. ಆಫೀಸಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಚುನಾವಣೆ ಅಧಿಕಾರಿಗಳು ಏನು 16 ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅದರೊಳಗ 9 ಅವಿರೋಧ ಆಯ್ಕೆ ಆದ್ವಿ. ಸೊ ನಾವು 13 ಜನ ಏನು ಪ್ಯಾನೆಲ್ ಮಾಡಿದ್ವಲ್ಲ ರೀ, 13 ಜನ 7 ಜನ ಕ್ಲಿಯರ್ ಕಟ್ ಅಂದ್ರೆ ಅವಿರೋಧ ಆಯ್ಕೆ ಆದ್ರ ಆಯ್ಕೆ ಆದ ನಂತರ ಇನ್ನಿಬ್ಬರದು ನಾನು ಹೇಳಿದ್ದೆ. ಯಾಕಂದ್ರೆ ರಾಜು ಕಾಗೇರ್ ಕಾಗವಾಡ ಉಸ್ತುವಾರಿ ಸಚಿವರ ಆದೇಶ ಮೇರೆಗೆ ಅವ್ರಿಗೂ ಅಪೋಸ್ ಮಾಡಿದೀವಿ. ಕಾಮನ್ ಕ್ಯಾಂಡಿಡೇಟ್ ಗಣೇಶ್ ಹುಕ್ಕೇರಿ ಅವರನ್ನು ಅಪೋಸ್ ಅಂದ್ರೆ 9ಗೆ ಅವಿರೋಧ ಆಯ್ಕೆಯಾಗಿ ಇನ್ನು 7 ಸ್ಥಾನಕ್ಕೆ ಅಕ್ಟೋಬರ್ 19 ಚುನಾವಣೆ ನಡೀತಾ ಇದಾವ್ರಿ. ಸೊ ನಾವು ನಾಳಿದ ನಾವು ಎಲ್ಲೆಲ್ಲಿ ಕ್ಯಾಂಡಿಡೇಟ್ ನಿಲ್ಲಿಸಿದೀವಿ ಅಲ್ಲಿ ಸೀರಿಯಸ್ ಆಗಿ ಆ ಕ್ಯಾಂಡಿಡೇಟ್ ಗೆಲ್ಸಕ್ಕೆ ಏನೇನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಾವು ಮಾಡ್ತೀವಿ. ಮತ್ತೆಲ್ಲ ತಮ್ಮ ಮಾಧ್ಯಮದ ಮುಖಾಂತರ ನಾವು ಸಾಕಷ್ಟು ಸಲ ಹೇಳಿದ್ದು, ನಾವು ಜೊಲ್ಲೆಯವರು ಎಲ್ಲರೂ ಕೂಡ ಏನು ಚುನಾವಣೆ ಮಾಡಾಕತ್ತೀವಿ, ನಾವು 12 ಸೀಟ್ ಗೆಲ್ತು ಅಂತ ಹೇಳಿದ್ವಿ. ಇದಕ್ಕೆ ನಾವು ರೀಚ್ ಆಗಕ್ಕೆ ಬಂದಿದ್ವಿ. ಯಾಕಂದ್ರೆ ಆಲ್ರೆಡಿ ಹೆಚ್ಚು ಕಮ್ಮಿ ಬಹುಮತ ಅಂದ್ರೆ ಆದಂಗೆ ಆಗ್ಬಿಟ್ಟು ನಮ್ಮ ಬಹುಮತ ಆಯ್ತು. ಈಗ ಇನ್ನು ಮುಂದಿನ ಸೀಟ್ ಎಷ್ಟು ಜಾಸ್ತಿ ಗೆಲ್ಲಕ್ಕಾಗ್ತೈತಿ ಗೆದ್ಕೊಂಡು ಅಂದ್ರೆ ಆಡಳಿತ ಮಾಡಿ ಇನ್ನೂ ಗಟ್ಟಿ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮುಂದಿನ 5 ವರ್ಷ ನಮ್ಮ ಗುರಿ ಅಂದ್ರೆ ಡಿಸಿಸಿ ಬ್ಯಾಂಕ್ ನಾವೆಲ್ಲರೂ ನೇತೃತ್ವದಲ್ಲಿ ಅಗದಿ ಪ್ರಾಮಾಣಿಕವಾಗಿ ಗಟ್ಟಿಯಾಗಿ ಇನ್ನೂ ಬ್ಯಾಂಕ್ ಚಲೋ ನಡೆಸಿ ಡಿಸಿಸಿ ಬ್ಯಾಂಕ್ ಮುಖಾಂತರ ಬೆಳಗಾವಿ ಜಿಲ್ಲೆ ರೈತರಿಗೆ, ಗ್ರಾಹಕರಿಗೆ, ನೌಕರಸ್ಥರಿಗೆ ಇವ್ರಿಗೆಲ್ಲ ಒಳ್ಳೇದಾಗಿ ಈ ದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡ್ತೀವಿ. ಅದಕ್ಕೆ ನಮ್ಗೆ ಅವಿರೋಧ ಆಯ್ಕೆ ಮಾಡಕ್ಕೆ ಸಹಕಾರ ಕೊಟ್ಟಂತ ಎಲ್ಲಾ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ, ತಮ್ಮ ಮಾಧ್ಯಮ ಮುಖ ಅನಂತ ಅವರಿಗೆಲ್ಲ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಜಾರಕಿಹೊಳಿ ಬಣ ಗೆದ್ದುಕೊಂಡಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ನ 9 ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿದೆ. 9 ಸ್ಥಾನಗಳ ಪೈಕಿ 7 ನಿರ್ದೇಶಕರು ಜಾರಕಿಹೊಳಿ ಬೆಂಬಲಿಗರು. ಸಹೋದರರ ಪರ ಬೆಂಬಲಿಗರು ಘೋಷಣೆಯನ್ನ ಕೂಗಿಕೊಂಡಿದ್ದಾರೆ. ಪರಸ್ಪರ ಬಣ್ಣ ಎರಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಕೂಡ ಮಾಡಿದ್ದಾರೆ. ಆಫೀಸಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಚುನಾವಣೆ ಅಧಿಕಾರಿಗಳು ಏನು 16 ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅದರೊಳಗ 9 ಅವಿರೋಧ ಆಯ್ಕೆ ಆದ್ವಿ. ಸೊ ನಾವು 13 ಜನ ಏನು ಪ್ಯಾನೆಲ್ ಮಾಡಿದ್ವಲ್ಲ ರೀ, 13 ಜನ 7 ಜನ ಕ್ಲಿಯರ್ ಕಟ್ ಅಂದ್ರೆ ಅವಿರೋಧ ಆಯ್ಕೆ ಆದ್ರ ಆಯ್ಕೆ ಆದ ನಂತರ ಇನ್ನಿಬ್ಬರದು ನಾನು ಹೇಳಿದ್ದೆ. ಯಾಕಂದ್ರೆ ರಾಜು ಕಾಗೇರ್ ಕಾಗವಾಡ ಉಸ್ತುವಾರಿ ಸಚಿವರ ಆದೇಶ ಮೇರೆಗೆ ಅವ್ರಿಗೂ ಅಪೋಸ್ ಮಾಡಿದೀವಿ. ಕಾಮನ್ ಕ್ಯಾಂಡಿಡೇಟ್ ಗಣೇಶ್ ಹುಕ್ಕೇರಿ ಅವರನ್ನು ಅಪೋಸ್ ಅಂದ್ರೆ 9ಗೆ ಅವಿರೋಧ ಆಯ್ಕೆಯಾಗಿ ಇನ್ನು 7 ಸ್ಥಾನಕ್ಕೆ ಅಕ್ಟೋಬರ್ 19 ಚುನಾವಣೆ ನಡೀತಾ ಇದಾವ್ರಿ. ಸೊ ನಾವು ನಾಳಿದ ನಾವು ಎಲ್ಲೆಲ್ಲಿ ಕ್ಯಾಂಡಿಡೇಟ್ ನಿಲ್ಲಿಸಿದೀವಿ ಅಲ್ಲಿ ಸೀರಿಯಸ್ ಆಗಿ ಆ ಕ್ಯಾಂಡಿಡೇಟ್ ಗೆಲ್ಸಕ್ಕೆ ಏನೇನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಾವು ಮಾಡ್ತೀವಿ. ಮತ್ತೆಲ್ಲ ತಮ್ಮ ಮಾಧ್ಯಮದ ಮುಖಾಂತರ ನಾವು ಸಾಕಷ್ಟು ಸಲ ಹೇಳಿದ್ದು, ನಾವು ಜೊಲ್ಲೆಯವರು ಎಲ್ಲರೂ ಕೂಡ ಏನು ಚುನಾವಣೆ ಮಾಡಾಕತ್ತೀವಿ, ನಾವು 12 ಸೀಟ್ ಗೆಲ್ತು ಅಂತ ಹೇಳಿದ್ವಿ. ಇದಕ್ಕೆ ನಾವು ರೀಚ್ ಆಗಕ್ಕೆ ಬಂದಿದ್ವಿ. ಯಾಕಂದ್ರೆ ಆಲ್ರೆಡಿ
ಹೆಚ್ಚು ಕಮ್ಮಿ ಬಹುಮತ ಅಂದ್ರೆ ಆದಂಗೆ ಆಗ್ಬಿಟ್ಟು ನಮ್ಮ ಬಹುಮತ ಆಯ್ತು. ಈಗ ಇನ್ನು ಮುಂದಿನ ಸೀಟ್ ಎಷ್ಟು ಜಾಸ್ತಿ ಗೆಲ್ಲಕ್ಕಾಗ್ತೈತಿ ಗೆದ್ಕೊಂಡು ಅಂದ್ರೆ ಆಡಳಿತ ಮಾಡಿ ಇನ್ನೂ ಗಟ್ಟಿ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮುಂದಿನ 5 ವರ್ಷ ನಮ್ಮ ಗುರಿ ಅಂದ್ರೆ ಡಿಸಿಸಿ ಬ್ಯಾಂಕ್ ನಾವೆಲ್ಲರೂ ನೇತೃತ್ವದಲ್ಲಿ ಅಗದಿ ಪ್ರಾಮಾಣಿಕವಾಗಿ ಗಟ್ಟಿಯಾಗಿ ಇನ್ನೂ ಬ್ಯಾಂಕ್ ಚಲೋ ನಡೆಸಿ ಡಿಸಿಸಿ ಬ್ಯಾಂಕ್ ಮುಖಾಂತರ ಬೆಳಗಾವಿ ಜಿಲ್ಲೆ ರೈತರಿಗೆ, ಗ್ರಾಹಕರಿಗೆ, ನೌಕರಸ್ಥರಿಗೆ ಇವ್ರಿಗೆಲ್ಲ ಒಳ್ಳೇದಾಗಿ ಈ ದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡ್ತೀವಿ. ಅದಕ್ಕೆ ನಮ್ಗೆ ಅವಿರೋಧ ಆಯ್ಕೆ ಮಾಡಕ್ಕೆ ಸಹಕಾರ ಕೊಟ್ಟಂತ ಎಲ್ಲಾ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ, ತಮ್ಮ ಮಾಧ್ಯಮ ಮುಖ ಅನಂತ ಅವರಿಗೆಲ್ಲ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಜಾರಕಿಹೊಳಿ ಬಣ ಗೆದ್ದುಕೊಂಡಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ನ 9 ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿದೆ. 9 ಸ್ಥಾನಗಳ ಪೈಕಿ 7 ನಿರ್ದೇಶಕರು ಜಾರಕಿಹೊಳಿ ಬೆಂಬಲಿಗರು. ಸಹೋದರರ ಪರ ಬೆಂಬಲಿಗರು ಘೋಷಣೆಯನ್ನ ಕೂಗಿಕೊಂಡಿದ್ದಾರೆ. ಪರಸ್ಪರ ಬಣ್ಣ ಎರಚಿ, ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಕೂಡ ಮಾಡಿದ್ದಾರೆ. ಆಫೀಸಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಚುನಾವಣೆ ಅಧಿಕಾರಿಗಳು ಏನು 16 ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅದ್ರಾಗ 9 ಅವಿರೋಧ ಆಯ್ಕೆ ಆದ್ವಿ. ಸೊ ನಾವು 13 ಜನ ಏನು ಪ್ಯಾನೆಲ್ ಮಾಡಿದ್ವಲ್ಲ ರೀ, 13 ಜನ 7 ಜನ ಕ್ಲಿಯರ್ ಕಟ್ ಅಂದ್ರೆ ಅವಿರೋಧ ಆಯ್ಕೆ ಆದ್ರ ಆಯ್ಕೆ ಆದ ನಂತರ ಇನ್ನಿಬ್ಬರದು ನಾನು ಹೇಳಿದ್ದೆ. ಯಾಕಂದ್ರೆ ರಾಜು ಕಾಗೇರ್ ಕಾಗವಾಡ ಉಸ್ತುವಾರಿ ಸಚಿವರ ಆದೇಶ ಮೇರೆಗೆ ಅವ್ರಿಗೂ ಅಪೋಸ್ ಮಾಡಿದೀವಿ. ಕಾಮನ್ ಕ್ಯಾಂಡಿಡೇಟ್ ಗಣೇಶ್ ಹುಕ್ಕೇರಿ ಅವರನ್ನು ಅಪೋಸ್ ಅಂದ್ರೆ 9ಗೆ ಅವಿರೋಧ ಆಯ್ಕೆಯಾಗಿ ಇನ್ನು 7 ಸ್ಥಾನಕ್ಕೆ ಅಕ್ಟೋಬರ್ 19 ಚುನಾವಣೆ ನಡೀತಾ ಇದಾವ್ರಿ. ಸೊ ನಾವು ನಾಳಿದ ನಾವು ಎಲ್ಲೆಲ್ಲಿ ಕ್ಯಾಂಡಿಡೇಟ್ ನಿಲ್ಲಿಸಿದೀವಿ ಅಲ್ಲಿ ಸೀರಿಯಸ್ ಆಗಿ ಆ ಕ್ಯಾಂಡಿಡೇಟ್ ಗೆಲ್ಸಕ್ಕೆ ಏನೇನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಾವು ಮಾಡ್ತೀವಿ. ಮತ್ತೆಲ್ಲ ತಮ್ಮ ಮಾಧ್ಯಮದ ಮುಖಾಂತರ ನಾವು ಸಾಕಷ್ಟು ಸಲ ಹೇಳಿದ್ದು, ನಾವು ಜೊಲ್ಲೆಯವರು ಎಲ್ಲರೂ ಕೂಡ ಏನು ಚುನಾವಣೆ ಮಾಡಾಕತ್ತೀವಿ, ನಾವು 12 ಸೀಟ್ ಗೆಲ್ತು ಅಂತ ಹೇಳಿದ್ವಿ. ಇದಕ್ಕೆ ನಾವು ರೀಚ್ ಆಗಕ್ಕೆ ಬಂದಿದ್ವಿ. ಯಾಕಂದ್ರೆ ಆಲ್ರೆಡಿ ಹೆಚ್ಚು ಕಮ್ಮಿ ಬಹುಮತ ಅಂದ್ರೆ ಆದಂಗೆ ಆಗ್ಬಿಟ್ಟು ನಮ್ಮ ಬಹುಮತ ಆಯ್ತು. ಈಗ ಇನ್ನು ಮುಂದಿನ ಸೀಟ್ ಎಷ್ಟು ಜಾಸ್ತಿ ಗೆಲ್ಲಕ್ಕಾಗ್ತೈತಿ ಗೆದ್ಕೊಂಡು ಅಂದ್ರೆ ಆಡಳಿತ ಮಾಡಿ ಇನ್ನೂ ಗಟ್ಟಿ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮುಂದಿನ 5 ವರ್ಷ ನಮ್ಮ ಗುರಿ ಅಂದ್ರೆ ಡಿಸಿಸಿ ಬ್ಯಾಂಕ್ ನಾವೆಲ್ಲರೂ ನೇತೃತ್ವದಲ್ಲಿ ಅಗದಿ ಪ್ರಾಮಾಣಿಕವಾಗಿ ಗಟ್ಟಿಯಾಗಿ ಇನ್ನೂ ಬ್ಯಾಂಕ್ ಚಲೋ ನಡೆಸಿ ಡಿಸಿಸಿ ಬ್ಯಾಂಕ್ ಮುಖಾಂತರ ಬೆಳಗಾವಿ ಜಿಲ್ಲೆ ರೈತರಿಗೆ, ಗ್ರಾಹಕರಿಗೆ, ನೌಕರಸ್ಥರಿಗೆ ಇವ್ರಿಗೆಲ್ಲ ಒಳ್ಳೇದಾಗಿ ಈ ದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡ್ತೀವಿ. ಅದಕ್ಕೆ ನಮ್ಗೆ ಅವಿರೋಧ ಆಯ್ಕೆ ಮಾಡಕ್ಕೆ ಸಹಕಾರ ಕೊಟ್ಟಂತ ಎಲ್ಲಾ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ, ತಮ್ಮ ಮಾಧ್ಯಮ ಮುಖ ಅನಂತ ಅವರಿಗೆಲ್ಲ